ಕೃತಿಕಾ ಕ್ಲಾಸ್ ಕಂಪ್ನಿ. ಅದು ಲಾಂಗ್ ಚೆನ್ನಾಗಿದೆ, ಕಲರ್ ಬ್ಲಾಕ್ ಬಂದಿದೆ. ಎಲ್ಲ ಮಾರ್ಕೆಟ್ಗೂ ಆಗತ್ತೆ ನಮ್ಗೆ, ಎಲ್ಲ ಚೆನ್ನೈ ಮಾರ್ಕೆಟ್ಗೂ ಆಗತ್ತೆ, ಆಂಧ್ರ ಮಾರ್ಕೆಟ್ಗೂ ಆಗತ್ತೆ, ಕಲ್ಕತ್ತಾಗೂ ಆಗತ್ತೆ, ಡೆಲ್ಲಿಗೂ ಆಗತ್ತೆ, ಎಲ್ಲಾಗೂ ಆಗತ್ತೆ ನಮ್ಗೆ ಕಾಯಿ. ಆತರ ಲಾಂಗು ಇದೆ, ಚೆನ್ನಾಗೂ ಇದೆ. ನೋಡಿ ಇಲ್ಲಿ ಕಿತ್ಕೊ ಬಂದು ಉಡ್ಡೆ ಹಾಕಿದೀವಿ. ಕಾಯಿಗಳು ಕ್ವಾಲಿಟಿ ಹೆಂಗಿದೆ, ಲಾಂಗು ಕಲರ್ ಹೆಂಗಿದೆ ನೋಡಿ. ಇವಾಗ ಇಲ್ಲೇ ಕೊಟ್ಬಿಟ್ಟಿದೀವಿ. ಇದು ಕಲರ್ ನೋಡಿ ಎಲ್ಲ ವ್ಯಾಪಾರಸ್ಥರು ಇದು ಬೇಕು ಅಂತ ಕೇಳ್ತಾ ಇದ್ರು, ಅದಕ್ಕೆ ಇಲ್ಲೇ ಕೊಟ್ಬಿಟ್ಟಿದೀವಿ. ಇಲ್ಲಿ ಒಂದ್ಬಿಟ್ಟು 50 kg ಮೂಟೆ ಬಂದ್ಬಿಟ್ಟು 1100 ರೂಪಾಯಿ ಅಂತ ಇಲ್ಲೇ ಕೊಟ್ಟಿದೀವಿ. ಅವರು ಎಕ್ಸ್ಪೋರ್ಟ್ ಮಾಡೋರ್ಗೆ ಯಾರೋ ಚೆನ್ನಾಗಿರೋರು ಇದ್ ಮಾಡ್ತಾ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ನೋಡಿ. ಇಲ್ಲೇ ತೆಗಿತಾ ಇದಾರೆ. ಇವಾಗ ಟೆಂಪೋ ಎಲ್ಲ ಬಂದಿದೆ, ಗಾಡಿ ಲೋಡ್ ಮಾಡ್ತಾ ಇದಾರೆ. ಅವರೆಲ್ಲ ಎಲ್ಲ ಕಳ್ಸೋದಕ್ಕೆ ನಮ್ಮ ಹತ್ರ ತಗೊಂತಾ ಇದಾರೆ. ಸೂಪರ್ ಆಗಿದೆ ಕ್ವಾಲಿಟಿ. ಈ ಜಾತಿಯಿಂದ ಕೃತಿಕಾ ಅಂತ ಕ್ಲಾಸ್ ಕಂಪ್ನಿದು ಚೆನ್ನಾಗಿದೆ. ಇಲ್ಲೇ ನೋಡಿ ಗುಡ್ಡೆ, ನೀವೇ ನೋಡಿ ಕಲರ್ ಹೆಂಗಿದೆ, ಕ್ವಾಲಿಟಿ ಲಾಂಗ್ ಹೆಂಗಿದೆ ಅಂತ ನೀವೇ ನೋಡಿ. ತರ ನೋಡಿ ಇಲ್ಲೂ ಉಡ್ಡೆ ಮಾಡಿದೀವಿ. ರೈತರು ಇದು ವ್ಯಾಪಾರಸ್ಥರು ಬಂದಿದ್ದಾರೆ, ತುಂಬ್ತಾ ಇದಾರೆ ಚೀಲಗೆ. ಅವ್ರು ತಗೊಂಡಿದ್ದಾರೆ, ಇಲ್ಲೇ ತೂಕ ಮಾಡಿ ಇಲ್ಲೇ ಮೂಟೆಗೆ ಹಾಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಕಾಯಿ ಎಕ್ಸಲೆಂಟ್ ಆಗಿದೆ ನೋಡಿ. ಇವಾಗ ಇಲ್ಲೇ ಸ್ಪಾಟ್ ಅಲ್ಲಿ ಇಲ್ಲ ನೋಡಿ, ಇವರೆಲ್ಲ ಕಿದರ್ ಸ್ಟೇಟ್ तुम्हारा ಕಿದರ್ ಸ್ಟೇಟ್ಸ್ ಈಗ ಕಲ್ಕತ್ತಾ ಅವ್ರು ತಗೊಂತಾ ಇದಾರೆ ನೋಡಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಅದೆಲ್ಲ ಇದೆ ಈ ಜಾತಿಯಲ್ಲಿ. ಕೃತಿಕಾ ಕ್ಲಾಸ್ ಕಂಪ್ನಿ ಅವ್ರದ್ದು ನೋಡಿ. ಇಲ್ಲೇ ಮೂಟ ಚೀಲ ತುಂಬ್ತಾ ಇರೋದು, ತೂಕ ಹಾಕಿ 50 kg ಚೀಲ 1100 ರೂಪಾಯಿ ಅಂತ ಕೊಟ್ಟಿದೀವಿ ನೋಡಿ. ತುಂಬ್ತಾ ಇದಾರೆ ಎಲ್ಲ ರೈತರು. ಟೆಂಪೋ ನೋಡಿ ಎಲ್ಲ ಇದೆ, ಎಲ್ಲ ನೋಡಿ ಚೆನ್ನಾಗಿ. ನಮಸ್ಕಾರ ರೈತ ಬಾಂಧವರಿಗೆ. ನನ್ನ ಹೆಸರು GN ಶ್ರೀನಾಥ್ ಅಂತ, ಮುಳಬಾಗಿಲು ತಾಲೂಕು, ನೆಂಗ್ಲಿ ಪೋಸ್ಟ್, ಎನ್ಗಡ್ಡೂರು ಗ್ರಾಮ. ನಾನು ಈ ಜಾತಿಯನ್ನು ಕೃತಿಕಾ ಅಂತ ಅದು ಕ್ಲಾಸ್ ಕಂಪ್ನಿ ಅವ್ರದ್ದು ನಮ್ಮೂರಲ್ಲಿ ಮೊನ್ನೆ ವರ್ಷ ಇದೇ ವರ್ಷದಲ್ಲಿ 4ನೇ ತಿಂಗಳು ಬೆಳೆದಿದ್ರು. ನೋಡಿದೆ ಚೆನ್ನಾಗ್ ಬಂದಿತ್ತು ಅಂತ ಮತ್ತೆ ಇದನ್ನ ತಗೊಬಂದು 19 ಪ್ಯಾಕೆಟ್ ನಾಟಿ ಮಾಡಿದ್ದೀನಿ 2 ಎಕರೆಯಲ್ಲಿ. ಸುಮಾರು ಒಂದು ಕಟಿಂಗ್ಗೆ 150 ಚೀಲದಿಂದ 170 ಚೀಲ ಆಗ್ತಾ ಇದೆ. 7 ರಿಂದ 8 ಟನ್ ಆಗ್ತಾ ಇದೆ ಒಂದು ಕಟಿಂಗ್ಗೆ. ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಲಾಂಗು ಬರ್ತಾ ಇದೆ. ಗೊಬ್ಬರ ಚೆನ್ನಾಗಿ ಬಿಟ್ಕೋಬೇಕು. ಇದಕ್ಕೆ ಗೊಬ್ಬರ ಚೆನ್ನಾಗಿ ಬಿಟ್ಕೊಂಡ್ರೆ ಲಾಂಗ್ ಚೆನ್ನಾಗಿ ಬರುತ್ತೆ, ಜಾಸ್ತಿ ಕೊಯ್ಲ್ ಬರ್ತದೆ. ಇವಾಗ 7 ಕೊಯ್ಲ್ ಆಗಿದೆ, ನಂದಿನ್ನ ಒಂದ್ 10 ಕೊಯ್ಲ್ ಆಗ್ಬಹುದು ಅನ್ಸತ್ತೆ. ಆತರ ಇದೆ. ಹಂಗೆ ಮೈಂಟೈನ್ ಮಾಡಿದ್ರೆ ಚೆನ್ನಾಗಿ ಗೊಬ್ಬರ ಹೊಡ್ಕೋಬೇಕು. ಇನ್ನೇನಂದ್ರೆ ಕಲರು ಬ್ಲಾಕ್ ಬರ್ತದೆ, ಲಾಂಗ್ ಚೆನ್ನಾಗಿ ಬರ್ತದೆ. ಮತ್ತೆ ಮಾರ್ಕೆಟ್ ಅಲ್ಲಿ ಹೋದ್ರೆ ಟಾಪ್ ರೇಟ್ ಅಲ್ಲಿ ನಮ್ದೇ ರೇಟ್ ಮಾಡ್ತಾ ಇದಾರೆ. ಪ್ರತಿ ಕಟಿಂಗ್ ಅಲ್ಲೂ ಟಾಪ್ ರೇಟ್ ಹೋಗ್ತಾ ಇದೆ. ಆತರ ಇದಾಗಿದೆ. ಅದರಿಂದ ರೈತರಲ್ಲಿ ಏನಂದ್ರೆ ನಾವು ಚೆನ್ನಾಗಿ ಇದ್ ಮಾಡ್ಬೇಕು ಅಂದ್ರೆ ಈ ಜಾತಿಯನ್ನು ನಾಟಿ ಮಾಡಿದ್ರೆ ನಮಗೂ ಸ್ವಲ್ಪ ಇದಾಗತ್ತೆ, ಆದಾಯ ಬರ್ತದೆ. ಮಾರ್ಕೆಟ್ ಅಲ್ಲಿ ತಗೊಂಡೋದ್ರೆ ಅವರು ಮಾರ್ಕೆಟ್ ಅವ್ರ ಇಂಥದ್ದೇ ಬೆಳಿಬೇಕಣ್ಣ, ನೀವು ಬೆಳೆದ್ರೇನೆ ನಾವು ಮಾರಕ್ಕಾಗೋದು, ಇಂಥದ್ ಬೆಳೆದ್ರೆ ನಾವು ಮಾರ್ತೀವಿ, ವ್ಯಾಪಾರಸ್ಥರು ಚೆನ್ನಾಗಿ ತಗೊಂತಾರೆ, ಇದನ್ನ ಇಂಥದ್ದೇ ಬೆಳೀರಿ ಅಂತ ನಮ್ಗೆ ಅವರು ಕೊಟ್ಟಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ ಮಾರ್ಕೆಟ್ ಅವರು. ಅದರಿಂದ ಇಂಥದ್ದೇ ಬೆಳೆಯೋಣ ಅಂತ ನಾವು ಮನಸ್ಸು ಬಂದಿದೆ, ಇಂಥದ್ದು ಬೆಳಿತಾ ಇದೀವಿ. ಅದರಿಂದ ನೀವು ಸ್ವಲ್ಪ ಎಲ್ರು ಅಷ್ಟೇ ಗೊಬ್ಬರ ಕೊಡ್ಬೇಕು, ನೀಟಾಗಿ ಮೈಂಟೈನ್ ಮಾಡ್ಬೇಕು. ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸುಮ್ನೆ ಮಾಡಿದೀವಿ ನಾವು, ನಾಟಿ ಮಾಡಿದೀವಿ ಅಂದ್ರೆ ಬರಲ್ಲ. ಎಲ್ಲ ಚಿಕ್ಕ ಮಗುನ ಹೆಂಗ್ ನೋಡ್ಕೊಂತೀವಿ ಅಂದ್ರೆ ಒಂದು ಆತರ ಮಾಡಿದ್ರೆ ಚೆನ್ನಾಗಿ ಬರ್ತದೆ. ಕೊಯ್ಲು ಇವಾಗ ಕೊಯ್ಲಾಗಿದೆ, ಇನ್ನ ಒಂದು 10 ಕೊಯ್ಲು ಆಗ್ಬೋದು. ಆತರ ಇದೆ. ಇನ್ನ ಒಂದು ಶಾಂಪಲ್ ಆಗಿಲ್ಲ, ಆತರ ಇದೆ ನಮ್ ತೋಟ. ಇವಾಗ 7 ಕಟಿಂಗ್ ಆಗ್ಬಿಟ್ಟು ಆತರ ಆಗಿದೆ. ನೀಟಾಗಿ ಕಾಯಿ ಉದ್ದ ಬರ್ತದೆ, ಕಲರ್ ಚೆನ್ನಾಗಿದೆ. ಮೈನ್ ಆಗಿ ಎಲ್ಲಾ ಮಾರ್ಕೆಟ್ಗೂ ಆಗತ್ತೆ ಕಾಯಿ. ಆತರ ಇದೆ ಈ ಕೃತಿಕಾ ಅದು. ಅದರಿಂದ ಇದನ್ನ ಬೆಳ್ಕೋಬಹುದು ಅಂತ ನಾನು ನಿಮ್ಗೆ ಸಲಹೆ ಕೊಡ್ತೀನಿ.